ಹಾಯ್ ಫ್ರೆಂಡ್ಸ್, ನಾನು ಅಡ್ವೊಕೇಟ್ ಇಮ್ರಾನ್ ಖಾನ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮಾಡುವ ಮೂಲ ಉದ್ದೇಶವೇನೆಂದರೆ ನಿಮ್ಮೆಲ್ಲರಿಗೂ ನಾನು ಒಂದು ವಿಷಯವನ್ನು ತಿಳಿಸುವ ಮೂಲಕ ಇವತ್ತು ಕ್ಲಿಯರಿಫೈ ಮಾಡಲಿಕ್ಕೆ ಬಯಸ್ತೇನೆ. ಆ ಸಬ್ಜೆಕ್ಟ್ ಯಾವುದೆಂದರೆ ಮೈಸೂರು ಪಾಕ್. ಇದು ಒಂದು ಮಿಠಾಯಿ. ನೀವು ಎಲ್ಲರೂ ಸಹ ಸಣ್ಣರಿದ್ದಾಗ ನಮಗೆ ಎಲ್ಲ ಪ್ರತಿ ಅಂಗಡಿಯಲ್ಲೂ ಸಹ ಈಸಿಯಾಗಿ ಸಿಗುತ್ತಿತ್ತು, ಮತ್ತು ಹೇಳಲಿಕ್ಕೇನು ಈಸಿ ಆಗ್ತಿತ್ತು. ಆ ರೀತಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧವರಿಗೂ ಸಹ ಇಷ್ಟಪಡುವಂತಹ ಮಿಠಾಯಿ ಆಗಿರುವ ಮೈಸೂರು ಪಾಕ್. ಇವತ್ತು ಅದೇ ಮೈಸೂರು ಪಾಕ್ ತನ್ನ ಹೆಸರನ್ನು ಬದಲಾಯಿಸಿ ವಿವಾದದ ಒಂದು ಅಂಶವಾಗಿದೆ. ಅದು ಹೇಗೆ ಅಂದರೆ ನಾನು ಇವತ್ತು ಕ್ಲಿಯರಿಫೈ ಮಾಡಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಈ ಮೈಸೂರು ಪಾಕ್ ಅನ್ನುವ ಪದ ಹೇಗೆ ಬಂತು ಮೊದಲೇ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೈಸೂರು ಪಾಕ್, ಮೈಸೂರು ನಮ್ಮ ಪ್ರಾಂತ್ಯವಾಗಿತ್ತು ಮೊದಲೇ. ಈಗ ಕರ್ನಾಟಕದಲ್ಲಿ ಮೈಸೂರು ಒಂದು ಸಿಟಿಯಾಗಿ ಉಳಿದಿದೆ. ಇದು ನಮ್ಮ ಕರ್ನಾಟಕದ ಒಂದು ಅಂಗವಾಗಿ ಅಲ್ಲಿ ತಯಾರಾದಂತಹ ಪಾಕವನ್ನು, ಮಿಠಾಯಿಯನ್ನು ನಾವು ಮೈಸೂರು ಪಾಕ್ ಎಂದು ಕರೆಯುತ್ತಿದ್ವು. ಈಗ ಅದೇ ಮೈಸೂರು ಪಾಕ್ ಕೇವಲ ಪಾಕ್ ಅಂತ ಹೆಸರು ಜೊತೆಯಲ್ಲಿ ಇರುವುದರಿಂದ ಕೆಲವು ಅವಿವೇಕಿಗಳು, ಅಯೋಗ್ಯರು, ನಾಲಾಯಕ್ ಜನಗಳು, ಅಂತಹ ಮನೋಭಾವ ಇಟ್ಟಿಕೊಂಡ ನಾಲಾಯಕ್ ಜನಗಳು ಈಗ ಆ ಮೈಸೂರು ಪಾಕಿನ ಹೆಸರಲ್ಲೂ ಸಹ ಧರ್ಮವನ್ನು ಹುಡುಕಲು ಇಷ್ಟಪಟ್ಟಿದ್ದಾರೆ. ಇದು ಒಂಥರ ಹಾಸ್ಯಕರ ಘಟನೆ ಅಲ್ವಾ ಹೇಳಿ. ಈ ಪಾಕ್ ಅನ್ನುವ ಪದ ಪಾಕದಿಂದ ಆರಿಸಿಕೊಳ್ಳಲು. ಪಾಕ ಅಂದರೆ ಇಟ್ ಈಸ್ ಎ ಕನ್ನಡ ಟರ್ಮ್. ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡಿಗರು ಸಹ ಪಾಕ ಅನ್ನುವ ಅರ್ಥ ಗೊತ್ತಿರುತ್ತದೆ. ಈ ನಾಲಾಯಕಗಳಿಗೆ ಅಷ್ಟು ಸಹ ಗೊತ್ತಿಲ್ಲ. ಹೋಗಿ ಮೈಸೂರು ಶ್ರೀ ಅಂತ ಇಟ್ಟಿದ್ದಾರೆ. ಶ್ರೀ ಅಂದ್ರೆ ಏನು? ಅಷ್ಟು ದೊಡ್ಡ ಗೌರವ ಕೊಡಬೇಕಾ ಮಿಠಾಯಿಗೆ? ಇವ್ರ ಪ್ರಕಾರನೇ ತಗೊಳ್ಳೋಣ. ಸ್ನೇಹಿತರೆ, ಇದು ಕೇವಲ ಅವರ ಮನಸ್ಥಿತಿ ಮತ್ತೆ ಅವರ ಆಲೋಚನೆ ಹಾಗೂ ಅವರಲ್ಲಿರುವ ನಾಲೆಜ್ ಎಷ್ಟು ಮಟ್ಟಕ್ಕಿದೆ, ಅವರು ಎಷ್ಟರ ಮಟ್ಟಿಗೆ ತಿಳಿದಿದ್ದಾರೆ ಇಲ್ಲ ಅನ್ನುವ ಇದು ಕಾಣಿಸುತ್ತದೆ. ಇಷ್ಟೇ ಅಲ್ಲ, ಈ ಮೈಸೂರು ಪಾಕಿನ ಹೆಸರು ಯಾವ ಇಂಡಿಯಾದ ರಾಜ್ಯದಲ್ಲಿ ಹೋಗ್ತಾ ಇದೆಯೋ ಅಲ್ಲೂ ಸಹ ಅವರು ಹೆಸರನ್ನು ಬದಲಾಯಿಸುತ್ತಾ ಕರೆಯಲು ಸ್ಟಾರ್ಟ್ ಮಾಡಿದ್ದಾರೆ. ಇದು ಅವಶ್ಯಕತೆ ಇತ್ತ? ಈ ಪದ ನಮ್ಮ ಕನ್ನಡಿಗರ ಪದವಾಗಿದ್ದು ವಿನಃ ಪಾಕಿಸ್ತಾನ್ ಅಂತ ಅಲ್ಲ. ನಾನು ಇಷ್ಟನ್ನು ಹೇಳಲಿಕ್ಕೆ ಅವರಿಗೆ ಬಯಸ್ತೀನಿ. ಯಾಕಂದ್ರೆ ಹುಚ್ಚರ ತರ, ಅವಿವೇಕಿತನ ಹಾಗೂ ಯೋಗ್ಯತೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಅವರ ಆಲೋಚನೆಯನ್ನು ನೋಡಿದ್ರೆ ಒಂಥರ ತಮಾಷೆ ಅನಿಸುತ್ತೆ. ಕೇವಲ ಪಾಕ ಅದು ಎಲ್ಲಿಂದ ಬಂತ? ಒಂದು ವೇಳೆ ನಿಮ್ಮೆಲ್ಲರಿಗೂ ಇನ್ನೂ ಸಹ ಅದರ ಬಗ್ಗೆ ನಾಲೆಜ್ ಬೇಕಾದಲ್ಲಿ ತಾವು ಸಹ ಗೂಗಲ್ ಗುರು ಸರ್ಚ್ ಮಾಡಿ ನೋಡಬಹುದು. ಆ ಪಾಕ ಅನ್ನೋ ಪದ ಎಲ್ಲಿಂದ ಬಂದಿದೆ ನಿಮ್ಗೇನೆ ಗೊತ್ತಾಗುತ್ತೆ. ಆ ಕನ್ನಡದ ಪದವನ್ನು ಬದಲಾಯಿಸಿದ್ದಾರೆ ಅಂದ ಮೇಲೆ ಇವರ ನಾಲೆಜ್ ಎಷ್ಟರ ಮಟ್ಟಿಗೆ ಬೆಳೆದಿದೆ, ಎಷ್ಟು ವಿದ್ಯಾವಂತರು ಅಂತ ಇಲ್ಲೇ ಅವರ ಯೋಗ್ಯತೆ ಗೊತ್ತಾಗುತ್ತೆ. ಇಷ್ಟನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಟಾಪಿಕ್ ಇಷ್ಟಕ್ಕೆ ನಿಲ್ಲಿಸ್ತೇನೆ. ಮತ್ತೆ ಸಿಗೋಣ. ಅಲ್ಲಾಹ್ ಹಾಫೀಸ್.